ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಮಾಜ ವಿಜ್ಞಾನ 6ನೇ ತರಗತಿಯ ಸಮಾಜ ವಿಜ್ಞಾನದ LBA ಕ್ವೆಶ್ಚನ್ಸನ್ನು ನೋಡ್ತಾ ಬರ್ತಾ ಇದ್ದೇವೆ. ಇವತ್ತು ಭಾಗ 1ರ 2ನೇ ಪಾಠ ಭಾರತ ನಮ್ಮ ಹೆಮ್ಮೆ. ಇದರ ಬಗ್ಗೆ ಇವತ್ತು ಸಂಪೂರ್ಣವಾಗಿ LBA ಕ್ವೆಶ್ಚನ್ ಯಾವ ರೀತಿ ಬಂದಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಭಾರತ ನಮ್ಮ ಹೆಮ್ಮೆ, ಇತಿಹಾಸದಲ್ಲಿ 2ನೇ ಪಾಠ ಭಾರತ ನಮ್ಮ ಹೆಮ್ಮೆ. ನಿನ್ನಿನ ತರಗತಿಯಲ್ಲಿ ಮೊದಲನೇ ಪಾಠದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಈಗ ನಾವು ಎರಡನೇ ಪಾಠದ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳ್ಕೊಳ್ತಾ ಹೋಗೋಣ. ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಾರತ ಎಂಬ ಹೆಸರು ಹೇಗೆ ಬಂದಿತು? ಭಾರತ ಎಂಬ ಹೆಸರು ಹೇಗೆ ಬಂದಿತು? ಭರತನು ಭಾರತವನ್ನು ಆಳಿದ ನಾಡು, ಆದ್ದರಿಂದ ಭಾರತ ಎಂಬ ಹೆಸರು ಬಂದಿತು. ಭರತ ಚಕ್ರವರ್ತಿ ಆಳಿದ ನಾಡು ಭಾರತ, ಆದ್ದರಿಂದ ಭಾರತ ಎಂಬ ಹೆಸರು ಬಂದಿತು. ಕ್ವೆಶ್ಚನ್ ನಂಬರ್ 2. ಪರ್ಷಿಯನ್ನರು ಭಾರತವನ್ನು ಏನೆಂದು ಕರೆದಿದ್ದಾರೆ? ಪರ್ಷಿಯನ್ನರು ಭಾರತವನ್ನು ಹಿಂದೂಸ್ತಾನ್ ಎಂದು ಕರೆದಿದ್ದಾರೆ. ಕ್ವೆಶ್ಚನ್ ನಂಬರ್ 3. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರು ಯಾರು? ವಿಲಿಯಂ ಜೋನ್ಸ್. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರು. ಕಳಿಂಗಾದ ಪ್ರಸ್ತುತ ಹೆಸರೇನು? ಕಳಿಂಗಾದ ಪ್ರಸ್ತುತ ಹೆಸರು, ಈಗಿನ ಹೆಸರು ಒಡಿಶಾ. ಒಡಿಶಾಕ್ಕೆ ಕಳಿಂಗ ಅಂತ ಮುಂಚೆ ಹೇಳ್ತಾ ಇದ್ರು. 0ಯನ್ನು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಮೊದಲ ದೇಶ ಯಾವುದು? 0ಯನ್ನು ಬಳಸಿದ ಮೊದಲ ದೇಶ ಭಾರತ ಅಲ್ವಾ. ಕ್ವೆಶ್ಚನ್ ನಂಬರ್ 6. ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಯಾರು? ಸೂರ್ಯ ಸಿದ್ಧಾಂತಿಕ ಸಿದ್ಧಾಂತವನ್ನು ಹೇಳಿದವರು ಯಾರು? ಆರ್ಯಭಟ. ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದ ವಿಜ್ಞಾನಿ ಆರ್ಯಭಟ. ಕ್ವೆಶ್ಚನ್ ನಂಬರ್ 7. ಕೊಪರ್ನಿಕಸ್ಗಿಂತ ಎಷ್ಟು ಶತಮಾನಗಳ ಹಿಂದೆ ಆರ್ಯಭಟ ಜನಿಸಿದ? ಆರ್ಯಭಟ ಮೊದಲ, ಕೊಪರ್ನಿಕಸ್ ಮೊದಲ. ಕೊಪರ್ನಿಕಸ್ಗಿಂತ ಎಷ್ಟು ಶತಮಾನಗಳ ಹಿಂದೆ? ಆರ್ಯಭಟನೇ ಮೊದಲಲ್ವಾ. 10 ಶತಮಾನ. ಶತ ಅಂತ ಹೇಳಿದ್ರೆ 100. 10 ಶತಮಾನಗಳ ಕಾಲ 10 ಶತಮಾನಗಳ ಹಿಂದೆ ಯಾರು ಜನಿಸಿದ್ದು? ಆರ್ಯಭಟ ಜನಿಸಿದ. ಕೊಪರ್ನಿಕಸ್ಗಿಂತ ಎಷ್ಟು ಶತಮಾನಗಳ ಹಿಂದೆ ಆರ್ಯಭಟ ಜನಿಸಿದ್ದ ಕೇಳಿದರೆ ಕೊಪರ್ನಿಕಸ್ಗಿಂತ 10 ಶತಮಾನಗಳ ಹಿಂದೆ ಆರ್ಯಭಟ ಜೀವಿಸಿದ್ದ. ಭಾರತೀಯರು. ಕ್ವೆಶ್ಚನ್ ನಂಬರ್ 8. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸುತ್ತಿದ್ದರು? ಉಜ್ಜಯಿನಿಯಲ್ಲಿ. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸುತ್ತಿದ್ದರು. ಕ್ವೆಶ್ಚನ್ ನಂಬರ್ 9. ವಸ್ತುವಿನ ಅವಿಭಾಜ್ಯ ಕಣವಾದ ಅಣು ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಯಾರು? ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಹೇಳಿದವರು ಯಾರು? ಕಣಾದ ಮಹರ್ಷಿ. ಕಣಾದ. ಕ್ವೆಶ್ಚನ್ ನಂಬರ್ 10. ಯೋಗಶಾಸ್ತ್ರ ಮತ್ತು ಸಂಸ್ಕೃತವನ್ನು ಕೊಡುಗೆಯಾಗಿ ನೀಡಿದ ದೇಶ ಯಾವುದು? ಯೋಗಶಾಸ್ತ್ರ ಮತ್ತು ಸಂಸ್ಕೃತವನ್ನು ಕೊಡುಗೆಯಾಗಿ ನೀಡಿದವರು ಭಾರತೀಯರು ಅಲ್ವಾ. ಪತಂಜಲಿ ಯೋಗಶಾಸ್ತ್ರವನ್ನು ಮೊದಲು ಕಂಡುಹಿಡಿದವರೇ ಭಾರತೀಯರು. ಕ್ವೆಶ್ಚನ್ ನಂಬರ್ 11. ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು? ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು? ಭಗವದ್ಗೀತೆ. ಭಗವದ್ಗೀತೆ ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 12. ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಯಾರು? ಜಗತ್ತಿನಲ್ಲೇ ಅಹಿಂಸೆಯಲ್ಲಿ ಶ್ರೇಷ್ಠತಮ ಪ್ರತಿಪಾದಕರು ನಮ್ಮ ಭಾರತೀಯರು. ಕ್ವೆಶ್ಚನ್ ನಂಬರ್ 13. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ? ಜಗತ್ತಿನಲ್ಲಿ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನದಲ್ಲಿ ಅತ್ಯಂತ ಎತ್ತರದ ಬುದ್ಧನ ಮೂರ್ತಿ ಕಂಡುಬರುತ್ತದೆ. ಕ್ವೆಶ್ಚನ್ ನಂಬರ್ 14. ಪ್ರಾಚೀನ ಕಾಲದಲ್ಲಿ ಗುಜರಾತಿನ ಸೂರತ್ ಡ್ಯಾಶ್ ನಿರ್ಮಾಣಕ್ಕೆ ಪ್ರಸಿದ್ಧವಾಗಿತ್ತು? ಸೂರತ್ ನೌಕಾ ನಿರ್ಮಾಣಕ್ಕೆ ಪ್ರಸಿದ್ಧವಾಗಿತ್ತು. ಭಾರತ ಸರ್ಕಾರ ಶ್ರೇಷ್ಠ ವಿಜ್ಞಾನಿಗಳಿಗೆ ನೀಡುವ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ. ಶ್ರೇಷ್ಠ ವಿಜ್ಞಾನಿಗಳಿಗೆ ಆರ್ಯಭಟ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 16. ಪೈಥಾಗೋರಸ್ನ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ್ದ ಭಾರತೀಯ ವಿಜ್ಞಾನಿ ಯಾರು? ಪೈಥಾಗೋರಸ್ನ ಪ್ರಮೇಯಕ್ಕಿಂತ ಮೊದಲೇ 2 ಶತಮಾನಗಳ ಮೊದಲೇ ಗುರುತಿಸಿದ್ದ ಭಾರತೀಯ ವಿಜ್ಞಾನಿ ಯಾರು? ಯಾರಂದರೆ ಬೋಧಾಯನ.
ಬೋಧಾಯನ ಈತ ಪೈಥಾಗೋರಸ್ನ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ 200 ವರ್ಷಗಳ ಹಿಂದೆಯೇ ಗುರುತಿಸಿದ್ದ ಬೋಧಾಯನ ಎನ್ನುವ ವಿಜ್ಞಾನಿ, ಭಾರತೀಯ ವಿಜ್ಞಾನಿಯಾಗಿರ್ತಾರೆ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 17. ಆಧುನಿಕ ವಿಜ್ಞಾನದಲ್ಲಿ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದವರು ಯಾರು? ಯಾರು ಹೇಳ್ತಾರೆ ಭೂಮಿಯು ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಅಂತ ಹೇಳಿದವರು? ಕೋಪರ್ನಿಕಸ್. ಅರ್ಥ ಆಯ್ತಾ? ಕ್ವಶನ್ ನಂಬರ್ 18. ಅಹಿಂಸೆಯನ್ನು ಪ್ರಬಲ ಅಸ್ತ್ರವನ್ನು ಇಟ್ಟುಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಯಾರು? ಅಹಿಂಸಾ ತತ್ವ ಅಂತ ಹೇಳಿದರೆ ಗೊತ್ತಾಗ್ತದೆ. ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಅಹಿಂಸಾವಾದಿ ಮಹಾತ್ಮ ಗಾಂಧೀಜಿ. ಕ್ವಶನ್ ನಂಬರ್ 19. ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಯಾವುದು? ಕೃತಕ ಉಪಗ್ರಹ ಆರ್ಯಭಟ. ಕ್ವಶನ್ ನಂಬರ್ 20. ಕಾಂಬೋಡಿಯಾದ ಡ್ಯಾಶ್ ಎಂಬುವಲ್ಲಿ ಹಿಂದೂ ದೇವಾಲಯವಿದೆ. ಕಾಂಬೋಡಿಯಾದ ಕಾಂಬೋಡಿಯಾದ ಅಂಗೋರ್ ವಾಟ್ ಎಂಬಲ್ಲಿ ಹಿಂದೂ ದೇವಾಲಯವಿದೆ. ಆಂಗ್ಲರು ಸೇರಿದಂತೆ ಕ್ವಶನ್ ನಂಬರ್ 21. ಆಂಗ್ಲರು ಸೇರಿದಂತೆ ಪಾಶ್ಚಾತ್ಯರು ಭಾರತವನ್ನು ಡ್ಯಾಶ್ ಎಂದು ಕರೆದರು. ಆಂಗ್ಲರು ಅಂದರೆ ಇಂಗ್ಲೀಷರು ಸೇರಿದಂತೆ ಪಾಶ್ಚಾತ್ಯರು ಭಾರತವನ್ನು ಏನಂತ ಕರೀತಾರೆ? ಇಂಡಿಯಾ ಎಂದು ಕರೆದರು. ಕ್ವಶನ್ ನಂಬರ್ 22. ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು? ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ವಿಲಿಯಂ ಜೋನ್ಸ್. ವಿಲಿಯಂ ಜೋನ್ಸ್ ಅವ್ರ ಬಗ್ಗೆ ಆಗಲೇ ಒಂದು ಕ್ವಶನ್ ಬಂದಿದೆ ಅಲ್ವಾ? ಏನಂತ ಕ್ವಶನ್ ಬಂದಿದೆ? ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ವಿಲಿಯಂ ಜೋನ್ಸ್. ಆಯ್ತಾ? ಅವರು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದ ಸಂತರಾಗಿರ್ತಾರೆ. ಹೊಂದಿಸಿ ಬರೆಯಿರಿ. ಮಗಧ, ಚೇರ, ಇಂದ್ರಪ್ರಸ್ಥ, ಪ್ರಯಾಗ, ಮದ್ರಾಸ್, ಬರೋಡಾ, ಬೊಂಬಾಯಿ. ಜನಪದ ರಾಜ್ಯಗಳ ಹಿಂದಿನ ಕಾಲದಲ್ಲಿ ರಾಜ್ಯಗಳ ಬಗ್ಗೆ ಹೆಸರುಗಳನ್ನು ಈಗಿನ ಪ್ರಸ್ತುತದಲ್ಲಿ ಯಾವ ಯಾವ ರಾಜ್ಯಗಳು ಹೆಸರಿನಿಂದ ಕರೆಯಲ್ಪಟ್ಟಿವೆ ಎನ್ನುವುದನ್ನು ಇಲ್ಲಿ ಹೊಂದಿಸಿ ಬರೆದಲ್ಲಿ ಕೊಟ್ಟಿದ್ದಾರೆ. ಮಗಧ ಯಾವುದು? ಮುಂಬೈ, ಬಿಹಾರ್, ಕೇರಳ, ದೆಹಲಿ, ಅಲಹಾಬಾದ್, ಚೆನ್ನೈ, ವಡೋದರ. ಯಾವುದು ಮಗಧ ಬಿಹಾರ್. ಚೇರ ಕೇರಳ. ಇಂದ್ರಪ್ರಸ್ಥ ಯಾವುದು? ದೆಹಲಿ. ಪ್ರಯಾಗ ಅಲಹಾಬಾದ್. ಮದ್ರಾಸ್ ಚೆನ್ನೈ. ಬರೋಡಾ ವಡೋದರ. ಮುಂಬೈ. ಈಗಿನ ಹೆಸರನ್ನು ಇಟ್ಟಿದ್ದಾರೆ ಅಲ್ವಾ? ಹಾಗಾದರೆ ಮಗಧ ಯಾವುದು? ಬಿಹಾರ್. ಚೇರ ಕೇರಳ. ಇಂದ್ರಪ್ರಸ್ಥ ದೆಹಲಿ. ಪ್ರಯಾಗ ಯಾವುದು? ಅಲಹಾಬಾದ್. ಮದ್ರಾಸ್ ಚೆನ್ನೈ. ಬರೋಡಾ ವಡೋದರ. ಮುಂಬೈ. ಇದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್, 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದ ಬರೆಯಿರಿ. 4ನೇ ಪದ ಯಾವುದು? 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದ ಇಲ್ಲಿ ಹೇಳಿಕೆ ರೂಪದಲ್ಲಿ ಕೂಡ ಕೊಡ್ಬೋದು. ಅದರಿಂದ ಇದನ್ನು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಅಂಕೋರ್ ವಾಟ್ ಹಿಂದೂ ದೇವಾಲಯ ಇರುವುದು ಕಾಂಬೋಡಿಯಾದಲ್ಲಿ. ಬೋರ್ ಬೋದೂರ್ ಬೌದ್ಧಾಲಯ ನೋಡಿ, ಹೆಸರೆಲ್ಲ ಹೇಗಿದೆ ನೋಡಿ. ಬೋರ್ ಬೋದೂರ್ ಬೌದ್ಧಾಲಯ ಇರುವುದು ಎಲ್ಲಿ? ಅಂಗೂರ್ ವಾಟ್ ಈಗಾಗಲೇ ತಿಳ್ಕೊಂಡಿದ್ದೀರಿ, ಅದಿರುವುದು ಕಾಂಬೋಡಿಯಾದಲ್ಲಿ. ಬೋರ್ ಬೋದೂರ್ ಬೌದ್ಧಾಲಯ. ಬೋರ್ ಬೌದ್ಧಾಲಯ ಇರುವುದು ಎಲ್ಲಿ? ಜಾವಾ. ಸುಮಾತ್ರ, ಜಾವಾ ಇವೆಲ್ಲ ನಮ್ಮ ಹಿಸ್ಟ್ರಿಯಲ್ಲಿ ಬರುವಂತಹ ಪ್ಲೇಸಸ್ ಏನಕ್ಕೆ ಪ್ರಸಿದ್ಧ, ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗ್ತದೆ. ಹಾಗಾದರೆ ಬೋರ್ ಬೋದೂರ್ ದೇವಾಲಯ ಇರುವುದು ಜಾವಾದಲ್ಲಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜನರು ಸುಖಿಗಳಾಗಲಿ. ಕ್ವಶನ್ ನಂಬರ್ 25 ವಸುದೈವ ಕುಟುಂಬಕಂ ಅದರ ಅರ್ಥ ಏನು? ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ, ಇದರ ಅರ್ಥ ಅಲ್ವಾ? ಕ್ವಶನ್ ನಂಬರ್ 26 ಪರ್ಷಿಯನ್ನರು ಹಿಂದೂ, ಗ್ರೀಕರು ಇಂಡೋ ಗ್ರೀಕರು ಅಂತ ಹೇಳ್ತಾರೆ ನೋಡಿ. ಪರ್ಷಿಯನ್ನರು ಹಿಂದೂ, ಗ್ರೀಕರು ಇಂಡೋ ಅಂತ ಕರೀತಾರೆ. 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಈಗ ನೋಡಿ, 2ರಿಂದ 4 ವಾಕ್ಯ ಅಂತ ಹೇಳಿದ್ರೆ ಇಲ್ಲಿ 2 ಮಾರ್ಕ್ಸ್ ಬರೋದಿಲ್ಲ. ಇದಕ್ಕೆ 3 GPSTR ನಮಗೆ ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್ ಇರ್ತದಲ್ವಾ, ಇದಕ್ಕೆ ಬಹಳ ಅನುಕೂಲ ಆಗಿರ್ತದೆ ಈ ಒಂದು ಕ್ವೆಶ್ಚನ್ಗಳು. 27 ಕ್ವೆಶ್ಚನ್ ನಂಬರ್ ಬೌದ್ಧ ಧರ್ಮ ವ್ಯಾಪಿಸಿದ ದೇಶಗಳು ಯಾವುದು? ಯಾವೆಲ್ಲ ದೇಶದಲ್ಲಿ ಬೌದ್ಧ ಧರ್ಮ ವ್ಯಾಪಿಸಿದೆ ಅನ್ನೋದನ್ನು ನೋಡುವ. ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್.
ಇವಿಷ್ಟು ಬೌದ್ಧ ಧರ್ಮ ವ್ಯಾಪಿಸಿದ ದೇಶಗಳು ಯಾವುದೆಲ್ಲ? ಅಫ್ಘಾನಿಸ್ತಾನ್, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್. ಅರ್ಥ ಆಯ್ತಾ? ಸರಿ, ಹಾಗಾದರೆ ಕ್ವಶನ್ ನಂಬರ್ 28. ಭಾರತದಲ್ಲಿರುವ 4 ವಿಶ್ವ ಪರಂಪರೆಯ ತಾಣಗಳನ್ನು ಹೆಸರಿಸಿ. ಯಾವುದು ಎಲ್ಲ ವಿಶ್ವ ಪರಂಪರೆಯ ತಾಣಗಳು? ಹಂಪೆ, ಪಟ್ಟದಕಲ್ಲು, ಆಗ್ರಾದ ತಾಜ್ ಮಹಲ್, ಕೊನಾರ್ಕ್ನ ಸೂರ್ಯ ದೇವಾಲಯ. ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ಪ್ರಸಿದ್ಧ ಪರಂಪರೆಯ ತಾಣಗಳು. ಯಾವುದೆಲ್ಲ? ಹಂಪೆ, ಪಟ್ಟದಕಲ್ಲು, ಆಗ್ರಾದ ತಾಜ್ ಮಹಲ್, ಸೂರ್ಯ ದೇವಾಲಯ, ಕೊನಾರ್ಕಿನ ಸೂರ್ಯ ದೇವಾಲಯ, ಆಗ್ರಾದ ತಾಜ್ ಮಹಲ್, ಹಂಪಿ ಮತ್ತು ಪಟ್ಟದಕಲ್ಲು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 29. ಭಾರತೀಯ ಮೌಲ್ಯಗಳನ್ನು ತಿಳಿಸಿ. ಮೌಲ್ಯ ಅಂತ ಹೇಳಿದ್ರೇನು? ಒಂದು ದೇಶದ ಅಭಿವೃದ್ಧಿಗೆ ಉತ್ತಮವಾದಂತಹ ಒಂದು ನಡತೆ, ಸಂಸ್ಕೃತಿ. ಭಾರತೀಯ ಮೌಲ್ಯ ಅಂತ ಹೇಳಿದರೆ ಉತ್ತಮ ಅಂಶಗಳು. ಯಾವೆಲ್ಲ ಮೌಲ್ಯಗಳನ್ನು ಭಾರತೀಯರು ಅಳವಡಿಸಿಕೊಳ್ಬೇಕು ಅನ್ನೋದನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಆಚಾರ್ಯ ದೇವೋಭವ, ಅಹಿಂಸೆ, ಎಲ್ಲ ಜನರು ಸುಖಿಗಳಾಗಲಿ, ಸರ್ವಧರ್ಮ ಸಮಾನತೆ. ಇವೆಲ್ಲವೂ ಕೂಡ ಭಾರತೀಯ ಮೌಲ್ಯಗಳು. ಅಂದರೆ ಭಾರತವು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ವಾ? ಪ್ರಜಾಪ್ರಭುತ್ವ ಜಾತ್ಯತೀತ ರಾಷ್ಟ್ರ ಆಗಿದೆ. ಆದ್ದರಿಂದ ಇಲ್ಲಿ ಎಲ್ಲ ಜನರು ಸುಖಿಗಳಾಗಲಿ, ಸರ್ವಧರ್ಮ ಸಮಾನತೆ, ಅಹಿಂಸೆ, ಆಚಾರ್ಯ ದೇವೋಭವ ಎನ್ನುವ ಮೌಲ್ಯಗಳನ್ನು ಭಾರತೀಯರು ಒಳಗೊಂಡಿದ್ದಾರೆ ಅಲ್ವಾ? ಇಂತಹ ಉತ್ತಮ ಅಂಶಗಳನ್ನು ಭಾರತೀಯರು ಒಳಗೊಂಡಿರುವುದರಿಂದ ಭಾರತವು ಒಂದು ಸಂಸ್ಕೃತಿಯ ತವರೂರು ಅಂತ ಕರೀತಾರೆ ಅಲ್ವಾ? ಹಾಗಾಗಿ ಭಾರತೀಯ ಮೌಲ್ಯಗಳು ಯಾವುದೆಲ್ಲ? ಆಚಾರ್ಯ ದೇವೋಭವ, ಅಹಿಂಸೆ, ವಸುದೈವ ಕುಟುಂಬಕಂ, ಎಲ್ಲ ಜನರು ಸುಖಿಗಳಾಗಲಿ, ಸರ್ವಧರ್ಮ ಸಮಾನತೆ. ಸರಿ, 5ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 3 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆಗಿರ್ತದೆ. ಕ್ವಶನ್ ನಂಬರ್ 30. ನೀವು ವಿಜ್ಞಾನಿ ಆದರೆ ಭಾರತಕ್ಕೆ ಏನು ಕೊಡುಗೆಯಾಗಿ ನೀಡುವಿರಿ? ನಿಮಗೆ ನೀವು ಕ್ವಶನ್ ಮಾಡ್ಕೊಳ್ಳಿ. ನೀವು ಸಪೋಸ್ ಒಂದು ವಿಜ್ಞಾನಿ ಆದರೆ ಭಾರತಕ್ಕೆ ಏನು ಕೊಡುಗೆ ನೀಡ್ತೀರಿ? ಜಗತ್ತಿಗೆ ಹೊಸ ಸಂಶೋಧನೆಗಳನ್ನು ಪರಿಚಯಿಸುತ್ತೇವೆ, ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ, ಮಾನವ ಕುಲಕ್ಕೆ ಯಾವುದೇ ಹಾನಿಕಾರಕ ಚಟುವಟಿಕೆಗಳಲ್ಲಿ ತೊಡಗುವುದಿಲ್ಲ, ದೇಶದ ಪ್ರಗತಿಗೆ ನಮ್ಮಲ್ಲಾದ ಸಹಾಯವನ್ನು ನಾವು ಮಾಡ್ತೇವೆ ಅಲ್ವಾ? ಹಾಗೆ ಜಗತ್ತಿಗೆ ಹೊಸ ಹೊಸ ಸಂಶೋಧನೆಗಳನ್ನು ಮಾಡೋದರ ಮುಖಾಂತರ ದೇಶದ ಅಭಿವೃದ್ಧಿಗೆ ನಾವು ಶ್ರಮಿಸುತ್ತೇವೆ. ಇದು ನಾನು ಭಾರತೀಯ ವಿಜ್ಞಾನಿ ಆದರೆ ಭಾರತಕ್ಕೆ ನೀಡುವ ಕೊಡುಗೆಯಾಗಿದೆ. ನೀವು ಹೇಗೆ ಏನೇನು ಕೊಡುಗೆ ಮಾಡ್ತೀರಿ ಅಲ್ವಾ? ಅದನ್ನು ಬರೆಯಿರಿ. 5ರಿಂದ 6 ವಾಕ್ಯಗಳಲ್ಲಿ ಬರೆಯಿರಿ. ಕ್ವಶನ್ ನಂಬರ್ 31. ಭಾರತ ಉಪಖಂಡದ ಶ್ರೇಷ್ಠತೆಯ ಕುರಿತು ಟಿಪ್ಪಣಿ ಬರೆಯಿರಿ. ಇಲ್ಲಿ ಟಿಪ್ಪಣಿ ಅರ್ಥ ಆಯ್ತಾ? ಇದು ಇಲ್ಲಿ ನೋಡುವ ಯಾವ ಥರ ಕ್ವಶನ್ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡುವ. ಇಲ್ಲಿ ನೋಡಿ, ನೀವು ವಿಜ್ಞಾನಿ ಆದರೆ ಏನು ಮಾಡ್ತೀರಿ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ. ಕ್ವಶನ್ ನಂಬರ್ 30. ಜಗತ್ತಿಗೆ ಹೊಸ ಸಂಶೋಧನೆಗಳನ್ನು ಪರಿಚಯಿಸುವುದು, ದೇಶದ ಅಭಿವೃದ್ಧಿಗೆ ಶ್ರಮಿಸುವುದು, ಮಾನವ ಕುಲಕ್ಕೆ ಹಾನಿಕಾರಕ ಚಟುವಟಿಕೆಗಳಲ್ಲಿ ತೊಡಗುವುದಿಲ್ಲ. ಇವೆಲ್ಲವೂ ಕೂಡ ನಾನು ವಿಜ್ಞಾನಿಯಾದರೆ ಇಲ್ಲಿ ಏನು ಸಮಾಜಕ್ಕೆ, ಭಾರತಕ್ಕೆ ಏನು ಕೊಡುಗೆ ಕೊಡ್ತೇನೆ ಅನ್ನೋದಕ್ಕೆ ಸರಿಯಾದ ಉತ್ತರ. ಇದು ಶಾಲಾ ಶಿಕ್ಷಣ ಪಠ್ಯಕ್ರಮ ಆಧಾರಿತವಾಗಿ ಉತ್ತರಗಳನ್ನು ಅವರೇ ಕೊಟ್ಟಿರುವಂತಹ ಉತ್ತರಗಳಾಗಿರ್ತದೆ. ನೆಕ್ಸ್ಟ್ ಕ್ವಶನ್ ಯಾವುದು? ಭಾರತ ಉಪಖಂಡದ ಶ್ರೇಷ್ಠತೆಯ ಕುರಿತು ಬರೆಯಿರಿ ಅಲ್ವಾ? ಭಾರತ ಒಂದು ಉಪಖಂಡ. ಇದರ ಶ್ರೇಷ್ಠತೆ ಏನು? ಜನನಿ ಜನ್ಮ ಭೂಮಿಶ ಸ್ವರ್ಗಾದಪಿ ಗರಿಯಸಿ. ಟಿಪ್ಪಣಿ ಬರೆಯುವಾಗ ಯಾವಾಗಲೂ ಕೂಡ ಒಂದು ಯಾವುದಾದ್ರೂ ಒಂದು ಸ್ತೋತ್ರವನ್ನು ಅಥವಾ ಅದಕ್ಕೆ ಸಂಬಂಧಿಸಿದ ಒಂದು ಅಂಶವನ್ನು ಇಲ್ಲಿ ಮೊದಲಿಗೆ ಬರಿಬೇಕಾಗ್ತದೆ. ಆವಾಗ ಎಫೆಕ್ಟಿವ್ ಆಗಿರ್ತದೆ ಆನ್ಸರ್ಸ್ ಅನ್ನುವಂಥದ್ದು. ಜನನಿ ಜನ್ಮಭೂಮಿಶ ಸ್ವರ್ಗಾದಪಿ ಗರಿಯಸಿ. ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ಭಾರತವು ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪಿಯಾದುದು. ಭಾರತವನ್ನು ಪ್ರಾಚೀನ ಕಾಲದಿಂದಲೂ ಉಪಖಂಡವೆಂದು ಕರೆಯುತ್ತಾರೆ. ದಕ್ಷಿಣ ಏಷ್ಯಾದ ಹಲವು ದೇಶಗಳನ್ನು ಒಂದುಗೂಡಿಸಿ ಉಪಖಂಡವೆಂದು ಕರೆಯುತ್ತಾರೆ. ಭಾರತವು ಗಣಿತ, ವಿಜ್ಞಾನ, ಯೋಗ, ಸಂಸ್ಕೃತಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಭಾರತ ಹಲವಾರು ಧರ್ಮಗಳಿಗೆ ಉಗಮ ಸ್ಥಾನವಾಗಿದೆ. ಪ್ರಾಚೀನ ಕಾಲದ ವಿಜ್ಞಾನಿಗಳಾದ ಆರ್ಯಭಟ, ಬೋಧಾಯನ ಮೊದಲಾದವರು ವಿಜ್ಞಾನ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಪುರಾಣಗಳ ಪ್ರಕಾರ ವೃಷಭನಾಥನ ಹಿರಿಯ ಮಗ ಭರತನೆಂಬ ರಾಜನು ಆಳಿದ ನಾಡೇ ಭರತಖಂಡ. ಭರತವರ್ಷ ಎನಿಸಿದೆ. ಭಾರತದ ಪ್ರಾಚೀನತೆಯನ್ನು ಜಗತ್ತಿಗೆ ಪರಿಚಯಿಸಿದವರು ಆಂಗ್ಲ ವಿದ್ವಾಂಸರು. ಭಾರತದ ಹಲವಾರು ಗ್ರಂಥಗಳನ್ನು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದರು.
ಹೀಗಾಗಿ ಭಾರತದ ಸಂಸ್ಕೃತಿ, ಆಚಾರ, ವಿಚಾರ ಜಗತ್ತಿಗೆ ಪರಿಚಯವಾದವು. ಭಾರತದಲ್ಲಿರುವ ಹಿಂದೂ ಧರ್ಮ ಬೇರೆ ದೇಶಗಳಿಗೂ ಹರಡಿತು. ಭಾರತ ಅಹಿಂಸಾ ಪ್ರತಿಪಾದಕ ದೇಶವಾಗಿದೆ. ಅಹಿಂಸಾ ಪರಮೋ ಧರ್ಮ ಎಂದು ಹೇಳಲಾಗುತ್ತದೆ. ಭಾರತೀಯ ಮೌಲ್ಯಗಳು ಭಾರತದ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸುತ್ತವೆ. ಭಾರತದಲ್ಲಿರುವ ಮತ, ಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯವಾಗಿದೆ. ಭಾರತದ ಪ್ರಾಚೀನ ದೇವಾಲಯಗಳನ್ನು ಯುನೆಸ್ಕೋ ಆಯ್ಕೆ ಮಾಡಿ ವಿಶ್ವ ಪರಂಪರೆಯ ತಾಣಗಳಾಗಿ ಸಂರಕ್ಷಣೆ ಮಾಡುತ್ತಿದೆ. ಆದ್ದರಿಂದ ಭಾರತ ಜಗತ್ತಿನಲ್ಲಿ ಶ್ರೇಷ್ಠವಾಗಿದೆ.